ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಶಿವರಾತ್ರಿ ಆಗಿರುವುದರಿಂದ ಶಿವರಾತ್ರಿಯ ಬಗ್ಗೆ ನನಗೆ ತಿಳಿದಿರುವಂತಹ ಒಂದಿಷ್ಟು ಮಾಹಿತಿ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಶಿವರಾತ್ರಿ ಅಂದರೆ ನನ್ನ ಮಟ್ಟಿಗೆ ಈ ದಿನ ನಮ್ಮ ಸುತ್ತಮುತ್ತಲಲ್ಲಿ ಇರುವಂತಹ ಒಂದು ಎನರ್ಜೀಸ್ ಇವತ್ತು ಅವು ಜಾಗೃತವಾಗಿರ್ತವೆ. ಆ ಎನರ್ಜಿಗಳನ್ನ ಬಳಸ್ಕೊಂಡು ನಾವು ನಮ್ಮಲ್ಲಿರುವಂತಹ ಎನರ್ಜಿಯನ್ನು ಇನ್ನೂ ಹೆಚ್ಚಾಗಿ ಬೇರೆ ಹೈಯರ್ ಲೆವೆಲ್ಗೆ ರೀಚ್ ಮಾಡುವಂತಹ ಒಂದು ಮಹತ್ವಕಾದ ದಿನ ಶಿವರಾತ್ರಿ ಆಗಿದೆ. ಈಗ ಶಿವಪುರಾಣ ನಾವೆಲ್ಲರೂ ಕೇಳಿರ್ತೀವಿ, ಬಟ್ ಅದರಲ್ಲಿ ಡೆಪ್ತ್ ಆಗಿ ಯಾರಿಗೂ ತಿಳಿದಿರಲ್ಲ. ಶಿವಪುರಾಣವನ್ನು 7 ವಿಭಜನೆಯನ್ನ ಮಾಡಿದ್ದಾರೆ. ಶಿವಪುರಾಣದಲ್ಲಿ ಮೊದಲನೇ ವಿಭಜನವೆಂದರೆ ವಿದ್ಯಾನೇಶ್ವರ ಸಮಿತಿ ಅಂತ. ಈ ವಿದ್ಯಾನೇಶ್ವರ ಸಮಿತಿಯಲ್ಲಿ ಶಿವನ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಶಿವ ಅಂದ್ರೆ ಹೇಗಿರ್ತಾನೆ, ಯಾವ ರೂಪದಲ್ಲಿರ್ತಾನೆ, ಅವನಿಗೆ ಏನಿಷ್ಟ, ಅವನು ಎನರ್ಜಿ ಫಾರ್ಮ್ ಹೇಗೆ ಇರುತ್ತೆ, ಅವನಿಗೆ ಎಷ್ಟು ಬೃಹತ್ಕಾರವಾದ ಒಂದು ಆಕಾರ ಇದೆ ಶಿವನಿಗೆ ಅಂತ ಒಂದಿಷ್ಟು ಮಾಹಿತಿಗಳನ್ನ ಆ ವಿದ್ಯಾನೇಶ್ವರ ಸಮಿತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಪ್ರಮುಖವಾಗಿ ಬರುವಂತಹ ಒಂದು ವಿಚಾರವೇನೆಂದರೆ ಪಂಚಾಕ್ಷರಿ ಮಂತ್ರ ಅಂತ. ಈ ಪಂಚಾಕ್ಷರಿ ಮಂತ್ರ ಎಂದರೇನು? ಪಂಚಾಕ್ಷರಿ ಮಂತ್ರ ಎಂದರೆ ಓಂ ನಮಃ ಶಿವಾಯ. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಬಟ್ ಇದರ ಅರ್ಥ ಏನು? ಈಗ ಪಂಚಾಕ್ಷರಿ ಮಂತ್ರವೆಂದರೆ ಇಷ್ಟೇ, ಇದನ್ನ ನಾವೆಲ್ಲರೂ ಕೇಳಿರ್ತೀವಿ. ಓಂ ನಮಃ ಶಿವಾಯ ಅಂದ್ರೆ ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತೀವಿ. ಈಗ ಓಂ ನಮಃ ಶಿವಾಯ ಇದರ ಅರ್ಥ ಏನು? ಓಂ ಅಂದ್ರೆ ನಮ್ಮ ಈ ಇಡೀ ಬ್ರಹ್ಮಾಂಡ ಒಂದು ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ, ಅದಕ್ಕೆ ಓಂ ಅಂತೀವಿ. ಈ ಓಂ ಇಂದ ನಮಃ ಶಿವಾಯ ಒರಿಜಿನೇಟ್ ಆಗುತ್ತೆ ಆ್ಯಂಡ್ ಇದಕ್ಕೆ ನಾವು ನಮನವನ್ನು ಕೊಡ್ತೀವಿ ಈ ಒಂದು ಎನರ್ಜಿಗೆ, ಅದಕ್ಕೆ ಓಂ ನಮಃ ಶಿವಾಯ ಅಂತೀವಿ. ಈಗ ನಮಃ ಶಿವಾಯ ಅಂದ್ರೆ ನಾ ಅಂದ್ರೆ ಪೃಥ್ವಿ, ಮಾ ಅಂದ್ರೆ ನೀರು, ಶಿ ಅಂದ್ರೆ ಫೈರ್ ಬೆಂಕಿ, ವಾ ಅಂದ್ರೆ ವಾಯು, ಮತ್ತೆ ಯಾ ಅಂದ್ರೆ ಕಾನ್ಶಿಯಸ್ನೆಸ್. ಈ ಕಾನ್ಶಿಯಸ್ನೆಸ್ನ ನಾವು ಸ್ಪೇಸ್ಗೆ ಕೂಡ ಕಂಪೇರ್ ಮಾಡ್ತೀವಿ. ಈಗ ನಮ್ಮಲ್ಲೂ ಕೂಡ ಈ ಎಲಿಮೆಂಟ್ಸ್ ಎಲ್ಲ ಇವೆ. ಈಗ ನೀವು ವಾಯು ತಗೋಬಹುದು, ಅದು ನಾವು ಉಸಿರಾಡುವ ಗಾಳಿಯಲ್ಲಿದೆ. ಮಾ ತಗೋಬಹುದು, ನೀರು, ಅದು ನಮ್ಮ ಬಾಡಿಯಲ್ಲೂ ಕೂಡ ಒಂದಿಷ್ಟು ಪರ್ಸೆಂಟೇಜ್ ನೀರು ಇರ್ತದೆ. ಮತ್ತೆ ಮಾ ಅಂದ್ರೆ ಪೃಥ್ವಿಯಲ್ಲಿರುವಂತಹ ಎಲಿಮೆಂಟ್ಸ್, ಈಗ ಆಕ್ಸಿಜನ್ ಆಗಿರ್ಬೋದು, ಕಾರ್ಬನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಅದು ನಮ್ಮ ಬಾಡಿಯಲ್ಲೂ ಕೂಡ ಇದೆ. ಹಾಗೆ ಶಿ ಶಕ್ತಿ, ಎನರ್ಜಿ, ಫೈರ್. ಈಗ ನಮ್ಮ ದೇಹದಲ್ಲೂ ಬೆಂಕಿ ಇದೆ. ಈಗ ಜ್ವರ ಬಂದಾಗ 101 ಡಿಗ್ರಿ 102 ಡಿಗ್ರಿ ಅಷ್ಟು ಹೀಟ್ ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಯಾ ಕಾನ್ಶಿಯಸ್ನೆಸ್, ಅದು ನಮ್ಮ ಬುದ್ಧಿಯಲ್ಲಿದೆ. ಈ ಮಂತ್ರದ ಒಂದು ಅರ್ಥ ತಿಳಿಯುತ್ತದೋ, ಓಂ ನಮಃ ಶಿವಾಯ ಅಂದರೆ ಅದರ ಮೀನಿಂಗ್ ಹೇಗೆ ನಿಮಗೆ ಅರಿವಾಗ್ತದೋ ಆವತ್ತೇ ಶಿವರಾತ್ರಿ ಎನ್ನಕ್ಕೆ ನಾನು ಇಷ್ಟಪಡ್ತೀನಿ. ಈ ಅರಿವು ಶಿವರಾತ್ರಿಯ ದಿನ ಹೆಚ್ಚಾಗಿ ಬಹಳಷ್ಟು ಜನಕ್ಕೆ ಆಗುತ್ತೆ, ಯಾಕಂದ್ರೆ ಆ ದಿನ ಎನರ್ಜೀಸ್ ಆ ಥರ ಇರುತ್ತೆ. ಈಗ ಓಂ ನಮಃ ಶಿವಾಯ, ನಾನು ಒಂದೇ, ಶಿವನೂ ಒಂದೇ, ಈ ಪೃಥ್ವಿಯೂ ಒಂದೇ, ಈ ಬ್ರಹ್ಮಾಂಡವೂ ಒಂದೇ, ನಾನು ಮತ್ತೆ ಈ ಬ್ರಹ್ಮಾಂಡ ಕನೆಕ್ಟ್ ಆಗಿದ್ದೀವಿ ಅಂತ ಒಂದು ಅರ್ಥ ಯಾವಾಗ ನಿಮಗೆ ಅರಿವಾಗುತ್ತೋ ಆವತ್ತು ನೀವು ಶಿವನನ್ನು ನೋಡಿದಿರಾ ಅನ್ನೋಕ್ಕೆ ಇಷ್ಟಪಡ್ತೀನಿ. ಸೊ ಈ ತರ ನೀವು ಒಂದು ರಿಯಲೈಸೇಷನ್ಗೆ ಬಂದ್ರೆ ನಿಮ್ಗಾಗುವಂತಹ ಚೇಂಜಸ್ ಏನು? ನೀವು ಚಿಕ್ಕ ಪುಟ್ಟ ವಿಷಯಕ್ಕೆ ತಲೆ ಕೆಡ್ಸ್ಕೊಳಲ್ಲ. ಈಗ ಮನೆಯಲ್ಲೇ ಸಾವಿರಾರು ವಿಚಾರಕ್ಕೆ ಜಗಳವಾಗ್ತಿರುತ್ತೆ, ನೀವು ಅದರಿಂದ ದೂರ ಬರ್ತೀರಾ. ಒಂದು ಒಳ್ಳೆ ಜೀವನದ ಕಡೆ ಹೋಗಕ್ಕೆ ನಿಮ್ಮ ಮನಸ್ಸು ಬಯಸುತ್ತೆ, ಯಾಕಂದ್ರೆ ನೀವು ಶಿವನ ಕಂಡ ಮೇಲೆ ಶಿವನ ತರನೇ ಬದುಕಕ್ಕೆ ಶುರು ಮಾಡ್ತೀರಾ. ಸೊ ಇದಿಷ್ಟು ಶಿವರಾತ್ರಿಯ ಬಗ್ಗೆ ನಾನು ತಿಳಿದುಕೊಂಡಿರುವಂತಹ ಕೆಲವೊಂದು ವಿಚಾರಗಳು. ನಿಮಗೆ ಈ ವಿಚಾರಗಳು ಇಷ್ಟವಾದಲ್ಲಿ ಮುಂದೆ ಹಲವಾರು ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಳಕ್ಕೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.